ಜಾತಿಗಣತಿ ಸಮೀಕ್ಷೆಯಲ್ಲಿ ನಾಯಕ ಎಂದು ನಮೂದಿಸಲು ಜನಾಂಗದ ಮುಖಂಡರಿಂದ ಮನವಿ. ಚಾಮರಾಜನಗರದಲ್ಲಿ ರಾಜ್ಯ ಸರ್ಕಾರ ಹಿಂದುಳಿದ ವರ್ಗಗಳ ಆಯೋಗದ ಮೂಲಕ ಇಂದಿನಿಂದ ನಡೆಸ್ತಾ ಇರುವಂತಹ ಜಾತಿ ಗಣತಿ ಸಮೀಕ್ಷೆಯಲ್ಲಿ ನಾಯಕ ಜನಾಂಗದವರು ಜಾತಿ ಕಾಲಂನಲ್ಲಿ ನಾಯಕ ಎಂದು ನಮೂದಿಸುವಂತೆ ಮೈಸೂರು ಮತ್ತು ಚಾಮರಾಜನಗರ ಜಿಲ್ಲಾ ನಾಯಕರ ಕ್ಷೇಮಾಭಿವೃದ್ಧಿ ಸಂಘದ ಜಿಲ್ಲಾಧ್ಯಕ್ಷ ಎಂ ರಾಮಚಂದ್ರ, ತಾಲೂಕಾ ವಿದ್ಯಾಭಿವೃದ್ಧಿ ಸಂಘದ ಉಪಾಧ್ಯಕ್ಷ ಶ್ರೀನಿವಾಸ್ ನಾಯಕ್ ಮನವಿ ಮಾಡಿದರು. ನಗರದ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಭವನದಲ್ಲಿ ಅವರು ಮಾತನಾಡಿ, ರಾಜ್ಯ ಸರ್ಕಾರ ಹಿಂದುಳಿದ ವರ್ಗದ ಆಯೋಗದ ಮೂಲಕ ನಡೆಸ್ತಾ ಇರುವಂತಹ ಸಾಮಾಜಿಕ, ಶೈಕ್ಷಣಿಕ ಜಾತಿ ಗಣತಿ ಸಮೀಕ್ಷೆಯಲ್ಲಿ ನಾಯಕ ಸಮುದಾಯದವರು ಜಾತಿ ಕಾಲಂನಲ್ಲಿ ನಾಯಕ, ಉಪಜಾತಿ ಬರೆಸುವ ಅವಶ್ಯಕತೆ ಇಲ್ಲ. ಪರ್ಯಾಯ ಜಾತಿ ಕಾಲಂನಲ್ಲಿ ಪರಿವಾರ ಅಥವಾ ನಾಯಕ, ಧರ್ಮದ ಕಾಲಂನಲ್ಲಿ ಹಿಂದೂ ಎಂದು ಬರೆಸುವಂತೆ ಮನವಿಯನ್ನ ಮಾಡಿದರು. ಜಾತಿ ಗಣತಿಯಲ್ಲಿ ನಾಯಕ ಸಮುದಾಯದವರು ನಿಖರವಾದ ಅಂಶಗಳನ್ನು ಕೊಡದಿದ್ರೆ ಮುಂದಿನ ದಿನಗಳಲ್ಲಿ ಸಮುದಾಯಕ್ಕೆ ತೊಂದರೆ ಉಂಟಾಗಲಿದೆ. ಆದ್ದರಿಂದ ಜಾತಿ ಗಣತಿ ಸಮೀಕ್ಷೆಯಲ್ಲಿ ನಾಯಕ ಎಂದು ನಮೂದಿಸಬೇಕು ಎಂದು ಮನವಿ ಮಾಡಿದರು. ಪತ್ರಿಕಾಗೋಷ್ಠಿಯಲ್ಲಿ ತಾಲೂಕು ವಿದ್ಯಾಭಿವೃದ್ಧಿ ಸಂಘದ ಅಧ್ಯಕ್ಷ ಮಹದೇವ ನಾಯಕ, ಬಿಕಾಂ ಮುಖಂಡರಾದ ಗುಂಡ್ಲುಪೇಟೆ ಮಲ್ಲೇಶ, ಜಯಸುಂದರ, ಶಿವು, ವಿರಾಟ್, ಸುರೇಶ್ ನಾಯ್ಕ, ಯಳಂದೂರು ವೆಂಕಟಾಚಲ ಹಾಜರಿದ್ದರು. ಬ್ಯೂರೋ ರಿಪೋರ್ಟ್ ಹೊಮ್ಮ ನಂಜುಂಡ ನಾಯಕ, ಪ್ರಜಾಭವ ಟಿವಿ, ಚಾಮರಾಜನಗರ. ಮೀಸಲಾತಿ ಬಗ್ಗೆ ಏನು ಜನಗಣತಿಯನ್ನು ಪ್ರಾರಂಭ ಮಾಡಿದ್ದಾರೆ. ಆ ಜನಗಣತಿಯನ್ನು ಪ್ರಾರಂಭ ಮಾಡೋ ಸಂದರ್ಭದಲ್ಲಿ ನಮ್ಮ ಜನಾಂಗದವರು ಯಾವ ಥರ ನಡ್ಕೋಬೇಕು, ಏನು ಬರ್ಸ್ಬೇಕು ಅನ್ನೋ ವಿಚಾರದಲ್ಲಿ ಮಾಧ್ಯಮದ ಮುಖಾಂತರ ಜನರಿಗೆ ತಿಳಿಸ್ಬೇಕು. ಮತ್ತು ಈಗಾಗಲೇ ವಾಟ್ಸಪ್ಪಲ್ಲಿ ಎಲ್ಲ ವಿಚಾರಗಳನ್ನ ಹೇಳಿದ್ದೀವಿ. ಆ ವಿಚಾರಕ್ಕೋಸ್ಕರ ತಮ್ಮನ್ನು ಇವತ್ತು ಆಹ್ವಾನ ಮಾಡಿದ್ದೇವೆ. ಏನು ಜನಸಂಖ್ಯೆಯನ್ನು ಬರಲಿಕ್ಕೆ ಹೋಗ್ತಾರೆ ಮಾಸ್ಟರ್ಗಳು ಅಥವಾ ಯಾರು ಪ್ರತಿನಿಧಿಗಳು ಹೋಗ್ತಾರೆ, ಹೋದ ಸಂದರ್ಭದಲ್ಲಿ ಜನಾಂಗದ ಎಲ್ಲ ಬಂಧುಗಳು ಕೈ ಮುಗಿಕೊಳ್ಳೋದೇನು ಅಂದರೆ ಧರ್ಮ ಅಂತಂದ ಸಂದರ್ಭದಲ್ಲಿ ಹಿಂದೂ ಅಂತ ಬರೀಬೇಕು. ಮತ್ತೆ ಜಾತಿಯನ್ನು ಕೇಳಕ್ಕೆ 9ನೇ ಕಾಲಮಲ್ಲಿ ಬರೋ ಸಂದರ್ಭದಲ್ಲಿ ನಾಯಕ, ಯಾಕೆ ಕಾವತ್ತು ಕೊಡಬಾರ್ದು, ಪೂರ್ತಿ ಪ್ರಮಾಣದಲ್ಲಿ ನಾಯಕ ಅಂತ ಬರೆಸ್ಬೇಕು. ಇಂಗ್ಲಿಷ್ ಆದರೆ NAYK ಬರೀಬೇಕು ಇಂಗ್ಲಿಷಲ್ಲಾದರೆ. ಅದು 9ನೇ ಕಾಲಮಲ್ಲಿ. 10ನೇ ಕಾಲಮು ಉಪಜಾತಿ ಉಪಯೋಗಿಸ ಅಗತ್ಯ ಇಲ್ಲ. 11ನೇ ಕಾಲಮಲ್ಲಿ ನಾಯಕ ಜನಾಂಗದ ಪರ್ಯಾಯ ಪದ ಅಂತ ಇದೆ. ಅಲ್ಲಿ ಪರಿವಾರ ಮತ್ತೆ ಬ್ರ್ಯಾಕೆಟ್ ಅಲ್ಲಿ ನಾಯಕ ಅಂತ ಬರೆಸ್ಬೇಕು. ಪರಿವಾರ 11ನೇ ಕಾಲಮಲ್ಲಿ ಮತ್ತೆ ಬ್ರ್ಯಾಕೆಟ್ ಅಲ್ಲಿ ನಾಯಕ ಅಂತ ಬರೆಸ್ಬೇಕು. ಆ ಕಾರಣಕ್ಕೆ ಇದನ್ನ ಎಲ್ಲರೂ ಜನರು, ಮಾಧ್ಯಮದ ಎಲ್ಲ ಸ್ನೇಹಿತರು ದಯಮಾಡಿ, ಯಾಕಂದ್ರೆ ಈ ರಾಜ್ಯದಲ್ಲಿ ಒಂದ್ ಕಡೆಯಿಂದ ಎಲ್ಲವೇ ಜನಗಣತಿ ಪ್ರಾರಂಭ ಆಗುತ್ತೆ. ಈ ಸಂದರ್ಭದಲ್ಲಿ ನಾವು ನಿಖರವಾದ ಅಂಶಗಳನ್ನ ಪಡೆದೇವೆ, ಅಂಕಿ ಅಂಶಗಳನ್ನ ಪಡೆದೇವೆ ಅಂದ್ರೆ ಮುಂಬರುವ ದಿನಗಳಲ್ಲಿ ನಮಗೆ ತೊಂದರೆ ಆಗೋ ಸಂಭವ ಜಾಸ್ತಿ ಇರ್ತದೆ. ಆ ಕಾರಣಕ್ಕೆ ಇದನ್ನ ಎಲ್ಲ ಜನರಿಗೂ ಮನವಿ ಮಾಡ್ಕೋಬೇಕು ಅನ್ನೋ ಕಾರಣಕ್ಕೋಸ್ಕರ ಇವತ್ತು ತಮ್ಮನ್ನು ಕರೆದಿದ್ದೇವೆ. ಜಾತಿ, ನಾಯಕ, ಉಪಜಾತಿ, ಪರಿವಾರ, ಉಪಜಾತಿ ಬೇಡ ಸರ್, 10ನೇ ಕಾಲಂ ಫಿಲ್ ಮಾಡಂಗಿಲ್ಲ. ಪರ್ಯಾಯ ಪದ 11ನೇ ಕಾಲಂ ಸರ್. ಮೊದಲನೇದು ಧರ್ಮ ಅಂದಾಗ ಹಿಂದೂ. 9ನೇ ಕಾಲಮಲ್ಲಿ ನಾಯಕ, ನಾಯಕ ಪೂರ್ಣ ಪ್ರಮಾಣದ ನಾಯಕ ಬರೆಸಬೇಕು. 10ನೇ ಕಾಲಂ ಉಪಯೋಗಿಸಂಗಿಲ್ಲ, ಉಪಜಾತಿ ಹೇಳಂಗಿಲ್ಲ. 11ನೇ ಕಾಲಮಲ್ಲಿ ನಾಯಕ ಪರ್ಯಾಯ ಪದ ಅಂತ ಕೇಳಿದಾನೆ. ಆ ಪರ್ಯಾಯ ಪದದಲ್ಲಿ ಪರಿವಾರ ಬ್ರ್ಯಾಕೆಟ್ ಅಲ್ಲಿ ನಾಯಕ ಅಂತ ಬರೆಸಬೇಕು ಅಂತ ಹೇಳ ಮನವಿ ಮಾಡ್ಕೊಳ್ಳಿಕ್ಕೋಸ್ಕರ ಇವತ್ತು ಇಲ್ಲಿ ಕರೆದಿದ್ದೀವಿ. ಅದನ್ನು ತಾವು ದಯಮಾಡಿ, ಯಾಕಂದ್ರೆ ನಮ್ಮ ದೃಶ್ಯ ಮಾಧ್ಯಮದಲ್ಲಿ ಎಲ್ಲ ಪತ್ರಿಕೆಗಳು ಹೋಗ್ತದೆ, ಟಿವಿಲಿ ಬರ್ತದೆ, ಎಲ್ಲ ಬರಲಿ, ಅದು ಜನರಿಗೆ ತಲುಪೋ ಒಂದು ವ್ಯವಸ್ಥೆ ತಮ್ಮನ್ನು ಕರೆದಿದ್ದೇವೆ. ನಾನು ಜೊತೆಗೆ ನಾವು ರಾಮಚಂದ್ರ ಅವರು ಮಾತಾಡ್ತಾರೆ, ಮುಖಂಡರು ಮಾತಾಡ್ತಾರೆ. ಯಾಕಂದರೆ ಮೈಸೂರು ಮತ್ತು ಚಾಮರಾಜನಗರ ಜಿಲ್ಲೆಯಲ್ಲಿ ಪರಿವಾರ ಮತ್ತು ತಳವಾರ ಕೂಡ ಎಸ್ಟಿಗೆ ಸೇರ್ಪಡೆಗೊಂಡಿದೆ. ಅದು ನಾಯಕದ ಪರ್ಯಾಯ ಪದಗಳಂತ ಹೇಳೋದ್ರಿಂದ ನಾಯಕ 9ನೇ ಕಾಲಂನಲ್ಲಿ ನಾಯಕ ಅಂತ ಬರೆಯಬೇಕು. 11ನೇ ಕಾಲಂನಲ್ಲಿ ಪರಿವಾರ ಬ್ರ್ಯಾಕೆಟ್ನಲ್ಲಿ ನಾಯಕ ಅಂತ ಹಾಕ್ಬಿಟ್ಟು C38.12 ಅಂತ ನಂಬರನ್ನು ಹಾಕಿ ಬರೆದ್ರೆ ಅದು ಸಂಪೂರ್ಣವಾಗಿ ನಮ್ಮ 2 ಜಿಲ್ಲೆಯಲ್ಲಿರ್ತಕ್ಕಂಥ ಪರಿವಾರ ಜನಾಂಗಕ್ಕೆ ಅನುಕೂಲ ಆಗುತ್ತೆ ಅಂತ ಇವತ್ತು ನಾವೆಲ್ಲ ಪತ್ರಿಕೆಗಳ ಮುಖಾಂತರ ಅವರಿಗೆ ಮನವಿಯನ್ನು ಮಾಡ್ಕೊಳ್ತಾರೆ. ಕೋಡ್ ಸರ್, ನಮ್ಮ ಕೋಡ್ ಸಂಖ್ಯೆ ಕೇಳ್ತಾರೆ. ಅದನ್ನು ನಾವು ಬರ್ಕತ್ರ ಪರಿವಾರ ಅಂತಂದ್ರೆ ಅವ್ರು 38.12 38.12 C38.1 ಪರಿವಾರ ಕೊಡ್ಬೋದು. ನಾಯಕ ಪರಿವಾರ ಮನೆ ಮಾಡಿಕೊಂಡು 22 ವರ್ಷ ನಿಮ್ಮಲ್ಲಿ ಯಾವುದೇ ಗೊಂದಲ ಇಲ್ಲ ಸರ್ ಈ ಜಾತಿ ಬರ್ಸೋದಕ್ಕೆ? ಏನು ಗೊಂದಲ ಇಲ್ಲ, ಯಾವುದೇ ಗೊಂದಲ ಕನ್ಫ್ಯೂಷನ್ ಇಲ್ಲ, ಏನಿಲ್ಲ.
ಈ ರಾಜ್ಯದಲ್ಲಿ 9ನೇ ಕಲಮ ನಾಯಕ ಅಂತ ತರಿಸ್ತೀವಿ. ಆ ವಿಭಾಗದಲ್ಲಿ ಪರ್ಯಾಯ ಪದ ಅಂತ ಏನು ಕೇಂದ್ರ ಸರ್ಕಾರ ಒಪ್ಪಿಕೊಂಡಿದೆ ಆ ಪದಗಳನ್ನು ತರಿಸ್ತೀವಿ. ಸರ್ ನಿಮ್ಮಲ್ಲಿ ಉಪಜಾತಿಗಳು ಎಷ್ಟಿದೆ ಸರ್? ಮನೆ ಉಪಜಾತಿ ಅಲ್ಲ, ಪರ್ಯಾಯ ಪದ ಉಪಜಾತಿ ಅಲ್ಲ, ಬೇರೆ ಬೇರೆ ನಾಮದಿಂದ ಕೆಲವು ಕಡೆ ಹೋದಾಗ ಕೆಲವು ಕಡೆ ನಾಯಕ ಅಲ್ಲ, ಆಯ್ಕೆ ಎಷ್ಟಿರ್ಬೋದು ಸರ್? ಅದೇ ಈ ವಾಲ್ಮೀಕಿ ನಾಯಕ ಅಂತ ಏನು ಪರ್ಯಾಯ ಪದನೇ ವಾಲ್ಮೀಕಿ ಬೇಡ